ಸಾಕಷ್ಟು ಒಂದು ಪರ ವಿರೋಧ ಚರ್ಚೆ ಆಗ್ತಿದೆ. 2022ರಲ್ಲಿ ಮಂಡ್ಯದಲ್ಲೂ ಕೂಡ ಅದೇ ಒಂದು ಬಿಜೆಪಿ ಕಾರ್ಯಕರ್ತರು ಘೋಷಣೆ ಹೋಗಿದ್ರು. ಅವರು ಇಂಥ ಕ್ರಮಕ್ಕೆ ಏನಾದರೂ ಆಗ್ರಹಿಸಿದ್ರೆ ಏನಾದ್ರು ಎರಡೂ ತನಿಖೆ ಯಾವುದು ಬಿಜೆಪಿ ಅವರು ಮಂಡ್ಯದ ಸಂಜೆ ವೃತ್ತದಲ್ಲಿ ಘೋಷಣೆಯನ್ನು ಕೂಗಿದ್ರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಈ ಹಿಂದೆ ಬಿಜೆಪಿ ಕಾರ್ಯಕರ್ತನೊಬ್ಬ ಪಾಕ್ ಪರ ಘೋಷಣೆ ಕೂಗಿದ್ದನ್ನು ಕೂಡ ನಾನು ಸರ್ಕಾರದಿಂದ ಒತ್ತಾಯ ಮಾಡ್ತೀನಿ. ಈ ವಿಧಾನಸೌಧದಲ್ಲಿ ಪಾಕ್ ಪರ ಕೂಗಿದಂಥದ್ದನ್ನು ಎನ್ಐಯಿಂದ ತನಿಖೆ ಮಾಡಿಸ್ತಿರೋ, ರಾಜ್ಯ ಸರ್ಕಾರ ತನಿಖೆ ಮಾಡಿಸ್ತಿರೋ, ಅದನ್ನು ತನಿಖೆ ಮಾಡಿ ಮಂಡ್ಯದಲ್ಲಿ ಅವತ್ತು ಸಂಜಯ್ ವೃತ್ತದಲ್ಲಿ ಪಾಕ್ ಪರ ಬಿಜೆಪಿ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದನ್ನು ಕೂಡ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಅದಕ್ಕೆ ಈಗ ನಾನು ನೋಡ್ರಿ, ಶತ್ರು ದೇಶದ ಪರ ಯಾರೇ ಕೂಗಿದ್ರು ಅದು ದೇಶದ್ರೋಹ. ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಮೊದಲು ದೇಶ ಇರ್ರಿ, ನಾನು ಮುಗಿಸ್ತೀನಿ. ಅದು ಅವ್ರು ಇರ್ಬೋದು, ನಾನು ಹೇಳ್ತಾ ಇದ್ದೀನಿ ನಮ್ಮ ಶತ್ರು ರಾಷ್ಟ್ರದ ಪರ ಯಾರೇ ನಿಲುವನ್ನು ತಳೆದ್ರು ಅದು ದೇಶದ್ರೋಹ. ಯಾರೇ ಕೂಗಿದ್ರು ಅದು ಅಕ್ಷಮ ಅಪರಾಧ. ಅವತ್ತು ಮಂಡ್ಯದಲ್ಲಿ ಪಾಕ್ ಪರ ಕೂಗಿದ್ದನ್ನು ತನಿಖೆ ಮಾಡಬೇಕು, ವಿಧಾನಸೌಧದಲ್ಲಿ ಕೂಗಿದ್ದನ್ನು ತನಿಖೆ ಮಾಡಬೇಕು. ಅವತ್ತು ಅವ್ರದೇ ಸರ್ಕಾರ ಇತ್ತು, ತನಿಖೆ ಮಾಡಿರಲಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವತ್ತು ಸಂಜಯ್ ವೃತ್ತದಲ್ಲಿ ನಡೆದಂಥ ಆ ದುಷ್ಕೃತ್ಯ, ಪಾಪಿ ದೇಶದ ಪರ ಯಾರು ಜೈಕಾರ ಹಾಕಿದ್ರು ಅದನ್ನ ತನಿಖೆ ಮಾಡಲೇಬೇಕು. ಆ ತನಿಖೆಗೆ ನಾನು ಒತ್ತಾಯ ಮಾಡ್ತೀನಿ. ಪತ್ರಕರ್ತರಿಗೆ ಅಗೌರವ ತೋರೋದು ತಪ್ಪು. ನಾನು ನಾಜೀರ್ ಹುಸೇನ್ ಅವ್ರಿಗೂ ಹೇಳ್ತೀನಿ, ಪತ್ರಕರ್ತರ ಬಗ್ಗೆ ಆ ರೀತಿ ನೀವು ನಾನು ಪತ್ರಕರ್ತನಾಗಿ ವೃತ್ತಿ ಆರಂಭಿಸಿದ್ರಿಂದ ನನಗೆ ಪತ್ರಕರ್ತರ ಬಗ್ಗೆ ಅಪಾರ ಗೌರವ ಇದೆ. ಅದು ನಮ್ಮ ಪಕ್ಷದ ರಾಜ್ಯಸಭಾ ಮೆಂಬರೇ ಇರಬಹುದು, ಅವರು ಆ ರೀತಿ ಮಾಡಿದ ತಪ್ಪು. ನಾನು ಹೇಳ್ತೀನಿ, ಅವರ ಪರವಾಗಿ ನಾನು ಪತ್ರಕರ್ತರ ಕ್ಷಮೆ ಕೇಳ್ತೀನಿ. ನಾಜೀರ್ ಹುಸೇನ್ ಅವ್ರಿಗೆ ಹೇಳ್ತೀನಿ, ಪತ್ರಕರ್ತರ ಬಗ್ಗೆ ಆ ರೀತಿ ನಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ನಾನು ಅದನ್ನು ಸರ್ಕಾರದ ಹತ್ರ ಕೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.